ಒಂದ್ ಕಡೆ ಕ್ರಿಕೆಟ್ ಜನಕರ ಟೀಮ್, ಮತ್ತೊಂದ್ ಕಡೆ ಚೊಚ್ಚಲ ಬಾರಿಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಆಡ್ತಾ ಇರುವಂತ ತಂಡ. ಕೊನೆವರೆಗೂ ಕೂಡ ರಣರೋಚಕ ಕಾದಾಟ. ಕ್ಲೈಮ್ಯಾಕ್ಸ್ ರಿಸಲ್ಟ್ ಮಾತ್ರ ಇನ್ನೂ ಸೂಪರ್. ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಕದನದ ಬಗ್ಗೆಯೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಅಫ್ಘಾನ್ ಹೀರೋ ಮತ್ತು ಭಾರತಕ್ಕೆ ಯಾರು ನಾಕೌಟ್ ಎದುರಾಳಿ ಆಗ್ಬೋದು ಅನ್ನೋದನ್ನ ತಿಳಿಸಿಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬುಧವಾರ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಭರ್ಜರಿ ಫೈಟ್ ನಡೆದಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಅಫ್ಘಾನ್ ತಂಡ ಬಿಗ್ ಸ್ಕೋರ್ ಅನ್ನ ಕಲೆ ಹಾಕಿದ್ರೆ ಟಾರ್ಗೆಟ್ ಮುಟ್ಟಲು ಆಗದೆ ಆಂಗ್ಲರು ಸೋಲೊಪ್ಪಿಕೊಂಡಿದ್ದಾರೆ. ಬರೀ ಸೋಲು ಮಾತ್ರ ಅಲ್ಲ, ಇಡೀ ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದು ಅಫ್ಘಾನಿಸ್ತಾನ ತಂಡದ ಚೊಚ್ಚಲ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ. ಇದೀಗ ಚೊಚ್ಚಲ ಟೂರ್ನಿಯಲ್ಲೇ ಅಫ್ಘಾನ್ ಪಡೆ ಬಲಿಷ್ಠ ತಂಡವನ್ನ ಮಕಾಡೆ ಮಲಗಿಸುವಲ್ಲಿ ಯಶಸ್ವಿಯಾಗಿದೆ. ಆಂಗ್ಲರನ್ನ ಬೆಂಡೆತ್ತಿದ ಇಬ್ರಾಹಿಂ ಜದ್ರಾನ್. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಫ್ಘಾನಿಸ್ತಾನ ತಂಡ ಐತಿಹಾಸಿಕ ಗೆಲುವನ್ನ ದಾಖಲು ಮಾಡಿದೆ. ಲಾಹೋರ್ನ ಗಡ್ಡಾಫಿ ಸ್ಟೇಡಿಯಂನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನ ಬಗ್ಗು ಬಡಿದು ಸೆಮಿಫೈನಲ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ. ಆದ್ರೆ ಸೋತಿರುವಂತ ಆಂಗ್ಲ ಪಡೆ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಚಾಂಪಿಯನ್ಸ್ ಟ್ರೋಫಿಯ 8ನೇ ಪಂದ್ಯದಲ್ಲಿ ಗ್ರೂಪ್ ಬಿಯ ಅಫ್ಘಾನಿಸ್ತಾನ ತಂಡದ ನಾಯಕ ಹಶ್ಮತುಲ್ಲಾ ಶಾಹಿದಿ ಟಾಸ್ ಅನ್ನ ಗೆದ್ದಿದ್ರು. ಟಾಸ್ ಗೆದ್ದ ಇವರು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಇಂಗ್ಲೆಂಡ್ ತಂಡ ಆರಂಭದಲ್ಲಿ ಅಫ್ಘಾನ್ಗೆ ಶಾಕ್ ಮೇಲೆ ಶಾಕ್ ಕೂಡ ಕೊಡ್ತು. ಆದ್ರೆ ಓಪನರ್ ಇಬ್ರಾಹಿಂ ಜದ್ರಾನ್ ಅವರ ಬ್ಯಾಟಿಂಗ್ ಮುಂದೆ ಇಂಗ್ಲೆಂಡ್ ಬೌಲರ್ಸ್ ಅಕ್ಷರಶಃ ತಂಡ ಹೊಡೆದಿದ್ರು. 146 ಎಸೆತಗಳನ್ನ ಎದುರಿಸಿದಂತ ಜದ್ರಾನ್ 12 ಬೌಂಡ್ರಿ, 6 ಭರ್ಜರಿ ಸಿಕ್ಸ್ಗಳ ಸಮೇತ 177 ರನ್ಗಳನ್ನ ಗಳಿಸಿ ಆಂಗ್ಲರ ಸದ್ದಡಗಿಸಿದ್ರು. ಈ ಮೂಲಕ ಅಫ್ಘಾನ್ ತಂಡ 50 ಓವರ್ಗಳಲ್ಲಿ 7 ವಿಕೆಟ್ಗಳನ್ನ ಕಳ್ಕೊಂಡು 325 ರನ್ಗಳನ್ನ ಕಳಿಸಿ ದೊಡ್ಡ ಟಾರ್ಗೆಟ್ ಅನ್ನ ನೀಡಿತು. ಜೋ ರೂಟ್ ಶತಕ ವ್ಯರ್ಥ, ಸೋತ ಇಂಗ್ಲೆಂಡ್ ತಂಡ. ಅಫ್ಘಾನಿಸ್ತಾನ ತಂಡ ನೀಡಿದಂತ ಬಿಗ್ ಟಾರ್ಗೆಟ್ ಬೆನ್ನತ್ತಿದಂತ ಇಂಗ್ಲೆಂಡ್ ಆರಂಭದಲ್ಲೇ ಮುಗ್ಗರಿಸಿತು. ಓಪನರ್ಸ್ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರ್ಕೊಂಡ್ರು. ಬಟ್ ಮಿಡಲ್ ಆರ್ಡರ್ ನಲ್ಲಿ ಕ್ರೀಸ್ಗೆ ಬಂದಂತ ಜೋ ರೂಟ್ ಜವಾಬ್ದಾರಿಯುತವಾಗಿ ಆಟವಾಡಿದ್ರು. 111 ಎಸೆತಗಳಲ್ಲಿ 11 ಬೌಂಡ್ರಿ, 1 ಸಿಕ್ಸರ್ ಸಹಿತ ರೂಟ್ 120 ರನ್ಗಳನ್ನ ಬಾರಿಸಿದ್ರು. ವಿಶೇಷ ಅಂದ್ರೆ ರೂಟ್ ಅವರ ಈ ಶತಕ ಬಂದಿರೋದು ಬರೋಬ್ಬರಿ 6 ವರ್ಷಗಳ ನಂತರ. ಅಂದ್ರೆ ಏಕದಿನ ಕ್ರಿಕೆಟ್ ನಲ್ಲಿ ರೂಟ್ ಶತಕ ಬಾರಿಸಿ 2083 ದಿನಗಳೇ ಕಳೆದಿದ್ವು. ಈ 6 ವರ್ಷದಲ್ಲಿ 1 ಶತಕ ಸಿಡಿಸಿರ್ಲಿಲ್ಲ. ಈ ವೇಳೆ ಇಂಗ್ಲೆಂಡ್ ಪರ 39 ಏಕದಿನ ಪಂದ್ಯಗಳನ್ನ ಆಡಿದ್ರು ಕೂಡ ಸಾಧ್ಯವಾಗಿರ್ಲಿಲ್ಲ. ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಂಚುರಿ ಸಿಡಿಸಿ ಕಂಬ್ಯಾಕ್ ಮಾಡಿದ್ರು. ಆದ್ರೆ ಉಳಿದ ಬ್ಯಾಟ್ಸ್ಮನ್ಸ್ ಯಾರು ಕೂಡ 40 ರನ್ಗಳ ಗಡಿ ದಾಟ್ಲಿಲ್ಲ. ಹೀಗಾಗಿ ಇಂಗ್ಲೆಂಡ್ ಗೆಲ್ಲುವ ಸಮೀಪಕ್ಕೆ ಬಂದ್ರು ಕೂಡ ಗೆಲುವು ದಕ್ಕಲೇ ಇಲ್ಲ. 49.5 ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು 317 ರನ್ ಮಾತ್ರ ಗಳಿಸಿತು. ಇದರಿಂದಾಗಿ ಅಫ್ಘಾನಿಸ್ತಾನ ತಂಡ 8 ರನ್ಗಳ ರೋಚಕ ಗೆಲುವನ್ನ ಪಡೆದು ಸಂಭ್ರಮಿಸಿತು. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭರ್ಜರಿ ಪ್ರದರ್ಶನವನ್ನ ನೀಡಿತು. 2023ರ ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ತಂಡ ಇಂಗ್ಲೆಂಡ್ ತಂಡವನ್ನ ಮಣಿಸಿತ್ತು. ಇದೀಗ ಮತ್ತೊಮ್ಮೆ ಐಸಿಸಿ ಟೂರ್ನಮೆಂಟ್ ನಲ್ಲಿ ಸೋಲಿಸುವ ಮೂಲಕ ಟೂರ್ನಿಯಿಂದ ಹೊರದಬ್ಬಿದೆ. ಹೊಸ ವಿಶ್ವ ದಾಖಲೆ ಸೃಷ್ಟಿಸಿದ ಇಬ್ರಾಹಿಂ ಜದ್ರಾನ್. ಅದರಲ್ಲೂ ನಿನ್ನೆಯ ಪಂದ್ಯದಲ್ಲಿ ಕ್ರಿಕೆಟ್ ಜಗತ್ತಿಗೆ ಹೀರೋ ಆಗಿ ಕಂಡಿದ್ದು ಅಫ್ಘಾನ್ ತಂಡದ ಬ್ಯಾಟರ್ ಇಬ್ರಾಹಿಂ ಜದ್ರಾನ್. ಈ ಪಂದ್ಯದ ಮೂಲಕ ವಿಶ್ವ ದಾಖಲೆಯನ್ನು ಕೂಡ ಬರೆದ್ರು. ಅದು ಕೂಡ ಬಲಿಷ್ಠ ಇಂಗ್ಲೆಂಡ್ ತಂಡದ ವಿರುದ್ಧ 127 ರನ್ಗಳ ಮ್ಯಾರಥಾನ್ ಇನ್ನಿಂಗ್ಸ್ ಮೂಲಕ. ಓಪನರ್ ಆಗಿ ಕ್ರೀಸ್ಗೆ ಬಂದಂತ ಇಬ್ರಾಹಿಂ ಆರಂಭದಿಂದಲೂ ಕೂಡ ಪವರ್ಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರು. 106 ಎಸೆತಗಳಲ್ಲಿ ಶತಕ ಕಂಪ್ಲೀಟ್ ಮಾಡಿದ್ರು. ಶತಕದ ಬೆನ್ನಲ್ಲೇ ಬ್ಯಾಟ್ ಮತ್ತಷ್ಟು ಸೌಂಡ್ ಮಾಡೋಕೆ ಶುರು ಮಾಡ್ತು. 6 4ಗಳ ಸುರಿಮಳೆಗೈದ್ರು. ಈ ಮೂಲಕ ಕೇವಲ 146 ಎಸೆತಗಳಲ್ಲಿ 6 6 ಹಾಗೆ 12 4ಗಳೊಂದಿಗೆ 177 ರನ್ಗಳನ್ನ ಬಾರಿಸಿದ್ರು. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ದಾಖಲಿಸಿದ ವಿಶ್ವ ದಾಖಲೆ ಇಬ್ರಾಹಿಂ ಜದ್ರಾನ್ ಅವರ ಪಾಲಾಯಿತು. ಅಫ್ಘಾನಿಸ್ತಾನದ ಸೆಮೀಸ್ ಆಸೆ ಇನ್ನೂ ಜೀವಂತ. ಇನ್ನು ಬಿ ಗ್ರೂಪ್ ನಲ್ಲಿ ಅಫ್ಘಾನಿಸ್ತಾನ ತಂಡ 1 ಪಂದ್ಯವನ್ನ ಸೋತು ಇನ್ನೊಂದು ಪಂದ್ಯವನ್ನ ಗೆದ್ದುಕೊಂಡಿದೆ. ಲೀಗ್ ಹಂತದಲ್ಲಿ ಅಫ್ಘಾನ್ಗೆ ಇನ್ನೂ 1 ಮ್ಯಾಚ್ ಇರೋದ್ರಿಂದ ಟೂರ್ನಿ ಕನಸು ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ. ಆಸ್ಟ್ರೇಲಿಯಾ ಹಾಗೆ ಸೌತ್ ಆಫ್ರಿಕಾ ಮುಂದಿನ ಪಂದ್ಯಗಳ ರಿಸಲ್ಟ್ ಬಳಿಕ ಅಫ್ಘಾನ್ ಸೆಮೀಸ್ ಹೋಗುವುದು ಡಿಸೈಡ್ ಆಗುತ್ತೆ. ಬಟ್ ಇಂಗ್ಲೆಂಡ್ ಟೂರ್ನಿಯಲ್ಲಿ 2 ಪಂದ್ಯಗಳನ್ನ ಸೋತಿರೋದ್ರಿಂದ ಈಗಾಗಲೇ ಗಂಟು ಮೂಟೆಯನ್ನ ಕಟ್ಟಿದೆ. ಅಲ್ಲದೆ ಎ ಗುಂಪಿನಲ್ಲಿರುವಂತಹ ಬಾಂಗ್ಲಾ ಹಾಗೆ ಪಾಕ್ ಕೂಡ ಟೂರ್ನಿಯಿಂದ ಹೊರಬಿದ್ದಾಗಿದೆ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯ ಅಫ್ಘಾನ್ಗೆ ನಿರ್ಣಾಯಕ. ಚೊಚ್ಚಲ ಚಾಂಪಿಯನ್ಸ್ ಟ್ರೋಫಿಯನ್ನ ಆಡ್ತಾ ಇರುವಂತಹ ಅಫ್ಘಾನ್ಗೆ ಮುಂದಿನ ಪಂದ್ಯವೇ ನಿರ್ಣಾಯಕ. ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಶುಕ್ರವಾರ ಸೆಣಸಾಡಬೇಕಿದೆ. ಈ ಪಂದ್ಯದಲ್ಲಿ ಅಫ್ಘಾನ್ ಗೆದ್ರೆ 4 ಅಂಕ ಪಡೆಯಲಿದೆ, ಸೆಮಿಫೈನಲ್ ರೇಸ್ನಲ್ಲೇ ಉಳಿಯಲಿದೆ.
ಆದರೆ ದಕ್ಷಿಣ ಆಫ್ರಿಕಾ ಶನಿವಾರ ನಡೆಯುವಂತ ತನ್ನ ಕೊನೆಯ ಪಂದ್ಯದಲ್ಲಿ ಸೋಲ್ಬೇಕಾಗುತ್ತೆ. ಒಂದ್ ವೇಳೆ ಅಫ್ಘಾನ್ ಸೋತ್ರೆ ದಕ್ಷಿಣ ಆಫ್ರಿಕಾ ತನ್ನ ಕೊನೆಯ ಪಂದ್ಯದಲ್ಲಿ ಗೆದ್ರೂ ಕೂಡ ಸೋತ್ರು ಸೆಮಿಫೈನಲ್ನ ಪ್ರವೇಶಿಸಲಿದೆ. ಯಾಕಂದ್ರೆ ಅಫ್ಘಾನ್ಗಿಂತ ಸೌತ್ ಆಫ್ರಿಕಾದ ನೆಟ್ ರನ್ ರೇಟ್ ಜಾಸ್ತಿ ಇದೆ. ಬಟ್ ಈವರೆಗೂ ಬಿ ಗ್ರೂಪ್ನಲ್ಲಿ ಯಾರು ಕೂಡ ನಾಕ್ಔಟ್ ಮ್ಯಾಚ್ ಆಡ್ತಾರೆ ಅನ್ನೋದು ಫೈನಲ್ ಆಗಿಲ್ಲ. ಭಾರತ ವರ್ಸಸ್ ನ್ಯೂಜಿಲೆಂಡ್, ಯಾರು ಟೇಬಲ್ ಟಾಪರ್? ಇನ್ನು ಟೂರ್ನಿಯಲ್ಲಿ ಎ ಗ್ರೂಪ್ನಿಂದ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಈಗಾಗಲೇ ಸೆಮಿಫೈನಲ್ನ ಪ್ರವೇಶ ಪಡೆದಿವೆ. ಆದರೆ 1ನೇ ಮತ್ತು 2ನೇ ಸ್ಥಾನ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಭಾನುವಾರ ಉಭಯ ತಂಡಗಳ ನಡುವೆ ಮ್ಯಾಚ್ ನಡೆಯಲಿದೆ. ಈ ಮ್ಯಾಚ್ನಲ್ಲಿ ವಿಜೇತರು 1ನೇ ಸ್ಥಾನಕ್ಕೆ ಏರಿದರೆ ಪರಾಭವಗೊಂಡಂತ ತಂಡ 2ನೇ ಸ್ಥಾನದಲ್ಲಿ ಸೆಮಿಫೈನಲ್ನ ಪ್ರವೇಶ ಪಡೆಯಲಿದೆ. ಒಂದ್ ವೇಳೆ ಮಳೆ ಅಥವಾ ಬೇರೆ ಯಾವುದೇ ಕಾರಣದಿಂದ ಪಂದ್ಯ ರದ್ದಾದ್ರೂ ಕೂಡ ತಲಾ 1 ಅಂಕಗಳನ್ನು ಪಡೆಯಲಾಗುತ್ತೆ. ಆಗ ರನ್ ರೇಟ್ ನಲ್ಲಿ ಮುಂದಿರುವಂತ ನ್ಯೂಜಿಲೆಂಡ್ ತಂಡವೇ ಫಸ್ಟ್ ಪ್ಲೇಸ್ ನಲ್ಲಿ ಇರಲಿದೆ. ಹಾಗೆ ಭಾರತ ಸೆಕೆಂಡ್ ಪ್ಲೇಸ್ ನಲ್ಲಿ ಸೆಮೀಸ್ಗೆ ಲಗ್ಗೆಯಿಡಲಿದೆ. ಬಿ ಗ್ರೂಪ್ ನಲ್ಲಿ ಫೈನಲ್ ಆಗದ ಸೆಮೀಸ್ ಲೆಕ್ಕಾಚಾರ. ಎ ಗುಂಪಿನಲ್ಲಿ 2 ತಂಡಗಳು ಸೆಮೀಸ್ಗೆ, 2 ತಂಡಗಳು ಹೊರಬಿದ್ದಾಗಿದೆ. ಆದ್ರೆ ಬಿ ಗುಂಪಿನಲ್ಲಿ ಇದ್ಯಾವುದು ಕೂಡ ಇನ್ನೂ ಫೈನಲ್ ಆಗಿಲ್ಲ. ಮಂಗಳವಾರ ನಡಿಬೇಕಿದ್ದಂತ ದಕ್ಷಿಣ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾ ನಡುವಿನ ತಂಡಗಳ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಒಂದ್ ವೇಳೆ ಆ ಮ್ಯಾಚ್ ನಡೆದಿದ್ರೆ ಅಟ್ಲೀಸ್ಟ್ ಬಿ ಗ್ರೂಪ್ ನಿಂದ ಸೆಮಿಫೈನಲ್ಗೆ ಇರುವಂತ ಒಂದು ತಂಡ ಡಿಸೈಡ್ ಆಗ್ತಾ ಇತ್ತು, ಮತ್ತೊಂದು ಸ್ಥಾನಕ್ಕೆ ಪೈಪೋಟಿ ಇರ್ತಾ ಇತ್ತು. ಇನ್ನು ಬುಧವಾರದ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ರೋಮಾಂಚಕ ಕಾಳಗದಲ್ಲಿ ಕ್ರಿಕೆಟ್ ಜನಕರನ್ನ ಪರಾಭವಗೊಳಿಸಿದೆ. ಹೀಗಾಗಿ ಬಿ ಗ್ರೂಪ್ನಲ್ಲಿ ಇಂಗ್ಲೆಂಡ್ ಅಧಿಕೃತವಾಗಿ ಹೊರಬಿದ್ದಿದ್ದು ಇದೀಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಆದ್ರೂ ದಕ್ಷಿಣ ಆಫ್ರಿಕಾ ಮಾತ್ರ ಸೇಫ್ ಆಗಿದೆ. ಹೆಂಗೆ ಅಂದ್ರೆ ಶುಕ್ರವಾರ ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ನಡೆಯಲಿದೆ. ಸೋತವರು ಟೂರ್ನಿಂದ ಹೊರಬೀಳ್ತಾರೆ. ದಕ್ಷಿಣ ಆಫ್ರಿಕಾದ ರನ್ ರೇಟ್ ಜಾಸ್ತಿ ಇರೋದ್ರಿಂದ ಸೆಮಿಫೈನಲ್ ಪ್ರವೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಆದ್ರೆ ಶನಿವಾರದಂದು ಇಂಗ್ಲೆಂಡ್ ವಿರುದ್ಧ ಸೌತ್ ಆಫ್ರಿಕಾ ಕಣಕ್ಕಿಳಿಯಲಿದೆ. ಇಲ್ಲೇನಾದ್ರೂ ದೊಡ್ಡ ಅಂತರದಲ್ಲಿ ಸೋತ್ರೆ ನಾಕ್ಔಟ್ ಎಂಟ್ರಿ ಸ್ವಲ್ಪ ಕಷ್ಟ ಆಗ್ಬೋದು ಸೌತ್ ಆಫ್ರಿಕಾಗೆ. ಹೀಗಾಗಿ ಭಾರತದ ಎದುರಾಳಿ ಯಾರು ಅನ್ನೋದನ್ನ ಈಗಲೇ ಹೇಳೋದು ಕೂಡ ಕಷ್ಟ. ಸದ್ಯ ರೂಲ್ಸ್ ಪ್ರಕಾರ ಎ ಗುಂಪಿನ ಟೇಬಲ್ ಟಾಪರ್ ತಂಡ ಬಿ ಗುಂಪಿನ ಸೆಕೆಂಡ್ ಪ್ಲೇಸ್ ಟೀಮ್ನೊಂದಿಗೆ ಸೆಣಸಾಟ ನಡೆಸಲಿದೆ. ಹಾಗೆ ಎ ಗುಂಪಿನ 2ನೇ ಸ್ಥಾನದಲ್ಲಿರುವಂತಹ ತಂಡ ಬಿ ಗುಂಪಿನಲ್ಲಿರುವಂತಹ ಮೊದಲ ಸ್ಥಾನದಲ್ಲಿರೋ ತಂಡದೊಂದಿಗೆ ಫೈಟ್ ನಡೆಸಬೇಕಿದೆ. ಒಟ್ನಲ್ಲಿ ಲೀಗ್ ಹಂತದ ಪಂದ್ಯಗಳು ಅಂತಿಮ ಹಂತಕ್ಕೆ ಬಂದಿವೆ. ಸತತ 2 ಗೆಲುವುಗಳನ್ನು ದಾಖಲಿಸಿರುವಂತಹ ಟೀಂ ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ತಂಡಗಳು ಸೆಮೀಸ್ಗೆ ಎಂಟ್ರಿ ನೀಡಿದ್ದಾಗಿದೆ. ಭಾನುವಾರ ಈ ಉಭಯ ತಂಡಗಳ ನಡುವೆ ಕೊನೆ ಲೀಗ್ ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಿರುತ್ತೆ. ಉಭಯ ತಂಡಗಳ ಪಾಲಿಗೆ ಪ್ರತಿಷ್ಠೆ ಅಲ್ಲದೆ ಇದ್ರೂ ಕೂಡ ಟೀಂ ಇಂಡಿಯಾಗೆ ಮಾತ್ರ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸತತವಾಗಿ ಗೆದ್ದು ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಿಕೊಳ್ಬಹುದು. ಅಲ್ಲದೆ ದುಬೈನಲ್ಲಿ ಆಡ್ತಿರೋದು ಟೀಂ ಇಂಡಿಯಾಗೆ ಅಡ್ವಾಂಟೇಜ್ ಕೂಡ ಆಗಲಿದೆ. ಲೀಗ್ ಪಂದ್ಯಗಳನ್ನಾಡಿದಂಥ ಮೈದಾನದಲ್ಲೇ ನಾಕ್ಔಟ್ ಗೇಮ್ಸ್ ಆಡ್ತಾ ಇರೋದು ಆಟಗಾರರ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಲಿದೆ. ಇದೇ ಕಾನ್ಫಿಡೆನ್ಸ್ ನ ಲಾಭದೊಂದಿಗೆ ದುಬೈನಲ್ಲಿ 12 ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ನಮ್ಮದಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ಸೊ ನಿಮ್ಮ ಪ್ರಕಾರ ನಾಕ್ಔಟ್ ಮ್ಯಾಚ್ ನಲ್ಲಿ ಭಾರತಕ್ಕೆ ಯಾರು ಎದುರಾಳಿ ಆದ್ರೆ ಮ್ಯಾಚ್ ಮಜಾ ಇರುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.